ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ 18ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇದೀಗ ಏನು ರಿಚ್ಮಂಡ್ ಟೌನ್ನಲ್ಲಿರುವಂತಹ ರಿಲಿಯಾಸ್ ರಸ್ತೆಯಲ್ಲೂ ಸಹ ಒತ್ತುವರಿ ಕಾರ್ಯಾಚರಣೆ ನಡೀತಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ಇಲ್ಲಿಯ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ ಅವರೊಂದಿಗೆ ಈ ಕಾರ್ಯಾಚರಣೆ ಮುಂದಾಗಿದೆ. ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಒತ್ತುವರಿ ಅಂದರೆ ಪಾದಾಚಾರಿಗಳು ಓಡಾಡುವಂಥ ಜಾಗದಲ್ಲಿ ಈ ಒಂದು ಅಂಗಡಿ ಒಂದು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು, ಅದನ್ನು ಸಹ ಇದೀಗ ಯಾವುದೇ ಮುಲಾಜಿಲ್ಲದೆ ಸಂಪೂರ್ಣವಾಗಿ ಕಿತ್ತು ಅದನ್ನು ಮತ್ತೆ ಯಥಾಸ್ಥಿತಿಗೆ ಪಾದಾಚಾರಿಗಳ ರಸ್ತೆ ಏನಿರುತ್ತೆ ಆ ರೀತಿಯಾಗಿ ಇರಬೇಕು ಅಂತೇಳಿ ಈಗಾಗಲೇ ಸಂಪೂರ್ಣವಾಗಿ ಕಿತ್ತು ಹಾಕುವಂಥ ಕೆಲಸ ಇಲ್ಲಿನ ಅಧಿಕಾರಿಗಳು ಮತ್ತು ಡಬಲ್ ಮತ್ತು ಪೊಲೀಸ್ ಇಲಾಖೆಯ ಸಮನ್ವಯದಿಂದ ನಡೀತಿರುವಂಥದ್ದು. ದೃಶ್ಯಾವಳಿಗಳಲ್ಲೂ ಸಹ ಎಷ್ಟರ ಮಟ್ಟಿಗೆ ಇಲ್ಲಿಯ ಪಾದಾಚಾರಿ ಮುಕ್ಕಾಲು ಭಾಗದಷ್ಟು ಪಾದಾಚಾರಿ ರಸ್ತೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಅದನ್ನು ಸಂಪೂರ್ಣವಾಗಿ ಕಿತ್ತಾಕುವಂಥ ಕೆಲಸ ಇಲ್ಲಿಯ JCP ಕಾರ್ಯಾಚರಣೆಯಿಂದ ನಡೀತಿರುವಂಥದ್ದು. ಈಗಾಗಲೇ ಇದರ ಬಗ್ಗೆ ಅಂದರೆ 15 ದಿನಗಳ ಮುಂಚಿತವಾಗಿ ನೋಟಿಸ್ ಕೊಡುವಂಥ ಕೆಲಸ ಸಹ ಆಗಿತ್ತು. ಆದರೆ ಇಲ್ಲಿಯ ಏನು ಅಂಗಡಿಯ ಮಾಲೀಕರು ಏನಿರ್ತಾರೆ ಅವರು ಎಚ್ಚೆತ್ತುಕೊಂಡು ತೆಗೆಯುವಂಥ ಕೆಲಸ ಮಾಡಿಲ್ಲ ಅಂತೇಳಿ ಒಂದು ಕಡೆ ಇಲ್ಲಿಯ ಅಧಿಕಾರಿಗಳು ಸಹ ಹೇಳ್ತಿರುವಂಥದ್ದು. ಇದಕ್ಕಾಗಿ ಸಂಪೂರ್ಣವಾಗಿ ಪಾದಾಚಾರಿಗಳ ಏನು ಕಾರ್ಯಾಚರಣೆ ಏನಿದೆ ಅದೇ ರೀತಿಯಾಗಿ ಅಂದರೆ ಒಂದು ಕಡೆ ಸಚಿವರು ಸೂಚನೆ ಕೊಟ್ಟಿದ್ರು, ಅದರ ರೀತಿಯಾಗಿ ಈಗ ಪಾದಾಚಾರಿ ಒತ್ತುವರಿ ಕಾರ್ಯಾಚರಣೆ 18ನೇ ದಿನವೂ ಸಹ ಭರದಿಂದ ಸಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ 18ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಇದೀಗ ಏನು ರಿಚ್ಮಂಡ್ ಟೌನ್ನಲ್ಲಿರುವಂತಹ ರಿಲಿಯಾಸ್ ರಸ್ತೆಯಲ್ಲೂ ಸಹ ಒತ್ತುವರಿ ಕಾರ್ಯಾಚರಣೆ ನಡೀತಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ಇಲ್ಲಿಯ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ತಾರೆ ಅವರೊಂದಿಗೆ ಈ ಕಾರ್ಯಾಚರಣೆ ಮುಂದಾಗಿದೆ. ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಒತ್ತುವರಿ ಅಂದರೆ ಪಾದಾಚಾರಿಗಳು ಓಡಾಡುವಂಥ ಜಾಗದಲ್ಲಿ ಈ ಒಂದು ಅಂಗಡಿ ಒಂದು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು, ಅದನ್ನು ಸಹ ಇದೀಗ ಯಾವುದೇ ಮುಲಾಜಿಲ್ಲದೆ ಸಂಪೂರ್ಣವಾಗಿ ಕಿತ್ತು ಅದನ್ನು ಮತ್ತೆ ಯಥಾಸ್ಥಿತಿಗೆ ಪಾದಾಚಾರಿಗಳ ರಸ್ತೆ ಏನಿರುತ್ತೆ ಆ ರೀತಿಯಾಗಿ ಇರಬೇಕು ಅಂತೇಳಿ ಈಗಾಗಲೇ ಸಂಪೂರ್ಣವಾಗಿ ಕಿತ್ತು ಹಾಕುವಂಥ ಕೆಲಸ ಇಲ್ಲಿನ ಅಧಿಕಾರಿಗಳು ಮತ್ತು ಡಬಲ್ ಮತ್ತು ಪೊಲೀಸ್ ಇಲಾಖೆಯ ಸಮನ್ವಯದಿಂದ ನಡೀತಿರುವಂಥದ್ದು. ದೃಶ್ಯಾವಳಿಗಳಲ್ಲೂ ಸಹ ಎಷ್ಟರ ಮಟ್ಟಿಗೆ ಇಲ್ಲಿಯ ಪಾದಾಚಾರಿ ಮುಕ್ಕಾಲು ಭಾಗದಷ್ಟು ಪಾದಾಚಾರಿ ರಸ್ತೆ ಏನಿತ್ತು ಅದನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಅದನ್ನು ಸಂಪೂರ್ಣವಾಗಿ ಕಿತ್ತಾಕುವಂಥ ಕೆಲಸ ಇಲ್ಲಿಯ JCP ಕಾರ್ಯಾಚರಣೆಯಿಂದ ನಡೀತಿರುವಂಥದ್ದು. ಈಗಾಗಲೇ ಇದರ ಬಗ್ಗೆ ಅಂದರೆ 15 ದಿನಗಳ ಮುಂಚಿತವಾಗಿ ನೋಟಿಸ್ ಕೊಡುವಂಥ ಕೆಲಸ ಸಹ ಆಗಿತ್ತು. ಆದರೆ ಇಲ್ಲಿಯ ಏನು ಅಂಗಡಿಯ ಮಾಲೀಕರು ಏನಿರ್ತಾರೆ ಅವರು ಎಚ್ಚೆತ್ತುಕೊಂಡು ತೆಗೆಯುವಂಥ ಕೆಲಸ ಮಾಡಿಲ್ಲ ಅಂತೇಳಿ ಒಂದು ಕಡೆ ಇಲ್ಲಿಯ ಅಧಿಕಾರಿಗಳು ಸಹ ಹೇಳ್ತಿರುವಂಥದ್ದು. ಇದಕ್ಕಾಗಿ ಸಂಪೂರ್ಣವಾಗಿ ಪಾದಾಚಾರಿಗಳ ಏನು ಕಾರ್ಯಾಚರಣೆ ಏನಿದೆ ಅದೇ ರೀತಿಯಾಗಿ ಅಂದರೆ ಒಂದು ಕಡೆ ಸಚಿವರು ಸೂಚನೆ ಕೊಟ್ಟಿದ್ರು, ಅದರ ರೀತಿಯಾಗಿ ಈಗ ಪಾದಾಚಾರಿ ಒತ್ತುವರಿ ಕಾರ್ಯಾಚರಣೆ 18ನೇ ದಿನವೂ ಸಹ ಭರದಿಂದ ಸಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.